ನಮಸ್ತೆ. ಇದು ಮಂಗಳವಾರದ ವ್ಲಾಗ್ ಆಗಿರತ್ತೆ. ಇನ್ನ ಎಲ್ಲಾರು ಹೋದ್ಮೇಲೆ ಆಸ್ ಯೂಶುವಲ್ ನನ್ನ ಡೈಲಿ ರೊಟೀನ್ಸ್ ಏನಿರತ್ತೆ ಅದನ್ನೆಲ್ಲ ನಾನು ಮಾಡ್ಕೊಂತಾ ಇದ್ದೀನಿ. ಹಾಗೆ ನನ್ಗೆ ಸುಮಾರು ಜನ ಒಂದೇ ಕ್ವೆಶ್ಚನ್ ರಿಪೀಟೆಡ್ ಆಗಿ ಕೇಳ್ತಾನೆ ಇರ್ತೀರಾ. ಮಕ್ಕಳನ್ನ ನೀವು ಯಾವ ಏಜ್ ಅಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಸೇರ್ಸಿದ್ರಿ ಅಂತ ಹೇಳಿ. ನಾನು ಫಸ್ಟ್ ಹನಿ ಒಂದು 6 ವರ್ಷ ಇದ್ಲು. ಆ ಟೈಮ್ ಅಲ್ಲಿ ಅವಳನ್ನ ಭರತನಾಟ್ಯಂ ಕ್ಲಾಸ್ಗೆ ಹಾಕಿದ್ದೆ. ಮೇ ಬಿ ಅವಾಗ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ಲು. ಬಟ್ ಅವಳಿಗೆ ಸ್ಕೂಲ್ ಟೈಮಿಂಗ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಹಂಗಾಗಿ ಅವಳು ಒಂದು 6-7 ತಿಂಗಳು ಓದ್ಲೇನೋ ಅಷ್ಟೇ. ಆಮೇಲೆ ಡ್ರಾಪ್ ಹೋಗ್ಬಿಟ್ಲು, ಹೋಗ್ಲಿಲ್ಲ. ಮತ್ತೆ ಅದಾದ್ಮೇಲೆ ಪಾವನಿ ಒಂದು 7.5 ವರ್ಷ ಇದ್ದಾಗ, ಅಂದ್ರೆ ಅವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತೆ ಅಗೇನು. ಅವಾಗ ಪಾವನಿದು ಡ್ಯಾನ್ಸ್ ನೋಡಿ ಮತ್ತೆ ಅವಳದು ಸ್ಟೇಜ್ ಪರ್ಫಾರ್ಮೆನ್ಸ್ ಅವೆಲ್ಲ ನೋಡಿ ಹನಿಗೂನು ಇಂಟ್ರೆಸ್ಟ್ ಬಂತು. ನಾನು ಮತ್ತೆ ಜಾಯಿನ್ ಆಗ್ತೀನಮ್ಮ ಅಂತ ಹೇಳಿದ್ಲು. ಆಮೇಲೆ ನಾನು ಹನಿನ ಜಾಯಿನ್ ಮಾಡಿದ್ದು. ಈಗ ಪಾವನಿ ಸುಮಾರು ಒಂದು 9 ವರ್ಷದಿಂದ ಡ್ಯಾನ್ಸ್ ನ ಕಲಿತಾ ಇದ್ರೆ, ಹನಿ ಬಂದು ಸುಮಾರು ಒಂದು 6 ವರ್ಷದಿಂದ ಕಲಿತಾ ಇದ್ದಾಳೆ. ಇಬ್ಬರಿಗೂ ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅವರು ಡ್ಯಾನ್ಸ್ ಅಲ್ಲಿ ಇನ್ನು ಮುಂದೆ ಬರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅಂದ್ರೆ ಅವ್ರ ಸ್ಟಡೀಸ್ ಜೊತೆಗೆ ಡ್ಯಾನ್ಸ್ ನು ಸಹ ಅವರು ಕಲಿಬೇಕು, ಮುಂದೆ ಅದರದ್ದು ಏನೇನಿದೆ ಅದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಸೊ ಆಸ್ ಎ ಪೇರೆಂಟ್ಸ್ ನಾವು ಅವ್ರಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದೀವಿ. ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.